ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೀವು? ಈ ಟಾರ್ ರೋಡ್ಗೆ ಎರಡೂ ಕಡೆ ಹೊಂದ್ಕೊಂಡಿರುವಂಥ ಜಾಗನೇ ಈ 3 ಎಕರೆ ಜಾಗ ನೋಡಿ. ಇದೊಂದು ಬಂದು ನಿಮಗೆ 3/4 ಎಕರೆ ಬರುತ್ತೆ, ಇದು ಬಂದು ನಿಮಗೆ 2/4 ಎಕರೆ ಬರುತ್ತೆ. ಇದೇನಪ್ಪ ಅಂತಂದರೆ ನಿಮಗೆ ರೋಡ್ ಫೇಸ್ ಬಂದು ನಿಮಗೆ ಜಾಸ್ತಿ ಬರುತ್ತೆ. ಹತ್ತತ್ರ ಒಂದೊಂದು ಜಾಗದಲ್ಲಿ 200ಗಿಂತ ಜಾಸ್ತಿ ರೋಡ್ ಫೇಸ್ ಬರುತ್ತೆ ನೋಡಿ. ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ ಕರೆಕ್ಟಾಗಿ 2.5 ಕಿಲೋಮೀಟ್ರ್ ಇದೆ. ಬೆಂಗಳೂರು ಮೈಸೂರು ರೋಡ್ಗೆ 2.5 ಕಿಲೋಮೀಟ್ರು ನೋಡಿ. ಇಲ್ಲಿಂದ ನಿಮ್ಗೆ ಸ್ಟಾರ್ಟ್ ಆಗಿ ಆ ಮನೆ ಏನಿದೆ ಅಲ್ಲಿವರೆಗೂ ರೋಡ್ ಫೇಸ್ ಬರುತ್ತೆ ನಿಮಗೆ ನೋಡಿ. ಇಲ್ಲೂ ಕೂಡ ನಿಮ್ಗೆ ಈಸ್ಟ್ ಫೇಸಿಂಗು ಒಂದು ರೋಡ್ ಬರುತ್ತೆ. ಇದು ಕೂಡ ನಿಮಗೆ 25 ಅಡಿ ಗೌರ್ಮೆಂಟ್ ನಕಾಶೆ ರೋಡ್ ಇದು. ಮತ್ತು ಇದು ಒಂದು ರೋಡು, ಇದು ರೋಡು. ಮತ್ತು ಈ ಕಡೆ ಈ ಜಾಗಕ್ಕೆ ನಾರ್ತ್ ಫೇಸ್ ಬರುತ್ತೆ, ಇದು ಸೌತ್ ಫೇಸ್ ಬರುತ್ತೆ, ಈಸ್ಟ್ ಫೇಸ್ ಬರುತ್ತೆ. 3 ಕಡೆ ಫೇಸ್ ಬರುವಂಥ ಜಾಗ. ಮತ್ತು ಬೆಂಗಳೂರು ಮೈಸೂರು ರೋಡ್ಗೆ ಬರೀ 2.5 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಕೆಂಗೇರಿಗೆ 64 ಕಿಲೋಮೀಟ್ರ್ ಇದೆ. ಮದ್ದೂರು ತಾಲೂಕಿಗೆ ಸೇರುತ್ತೆ. ಮದ್ದೂರಿಗೆ ಇಲ್ಲಿಂದ 12 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಈ ಜಾಗದಲ್ಲಿ ತೆಂಗಿನ ತೋಟದಲ್ಲಿ ಒಂದು 150ಕ್ಕಿಂತ ಜಾಸ್ತಿ ತೆಂಗಿನ ಮರಗಳು ಬರುತ್ತೆ. ಈ ಜಾಗ ನೀವು ಪರ್ಚೇಸ್ ಮಾಡಿದ್ರೆ ಮುಂದೆನೂ ಇನ್ನೂ 1 ಎಕರೆ 2 ಎಕರೆ ಟೋಟಲ್ ಒಂದು 5 ಎಕರೆ ಬೌಂಡ್ರಿ ಮಾಡ್ಬೋದು ಈ ಜಾಗದಲ್ಲಿ ನಿಮಗೆ. ಮತ್ತು ಇದರಲ್ಲಿ ನಿಮಗೂ ಸ್ವಲ್ಪ ಒಂದು 10 ಗಂಟೆ ಮೇಲೆ ಖರಾಬು ಸಿಗುತ್ತೆ, ಯಾಕೆಂದರೆ ಕಾಲುವೆ ಇದೆಯಲ್ವಾ ಆ ಕಡೆ, ಅದು ಸಿಗುತ್ತೆ. ನಿಮಗೆ ಎಲ್ಲ ಮರಗಳು ಕೂಡ 20ರಿಂದ 25 ವರ್ಷದ ತೆಂಗಿನ ಮರಗಳು. ಎಲ್ಲ ಮರಗಳು ಕೂಡ ನಿಮಗೆ ತುಂಬಾ ಆರೋಗ್ಯವಾಗಿದೆ. ನಿಮಗೆಲ್ಲ ಮರಗಳು ಕೂಡ ತುಂಬಾ ಆರೋಗ್ಯವಾಗಿದೆ ನೋಡಿ. ಒಂದೊಂದು ಮರದಲ್ಲಿ ಎಷ್ಟು ಚೆನ್ನಾಗಿ ನಿಮಗೆ ಫಲ ಕೊಡ್ತಾ ಇದೆ ಅಂತ, ತುಂಬಾ ಚೆನ್ನಾಗಿ ಫಲ ಕೊಡ್ತಾ ಇದೆ ಎಲ್ಲ ಮರಗಳು ಕೂಡ. ಮತ್ತು ಒಂದು ಬೋರ್ ಇದೆ, ಪೈಪ್ ತಗೊಂಬಿಟ್ಟಿದ್ದಾರೆ. ನೀವು ಪೈಪ್ ಬಿಟ್ಕೋಬೇಕು, ಮೋಟ್ರನ್ನ ಹಾಕೋಬೇಕು. ಬೋರಲ್ಲಿ ನೀರು ಇದೆ, ಚೆನ್ನಾಗಿದೆ ನೀರು ನೋಡಿ. ನಿಮಗೆ ಇಲ್ಲಿವರೆಗೂ ಬರುತ್ತೆ ಜಾಗ. ಇದೇ ಬೋರ್ ನಾನು ಹೇಳಿದ್ದು. ಪೈಪ್ ಒಳಗಡೆ ಬಿಟ್ಕೋಬೇಕು, ಇಲ್ಲಿವರೆಗೂ ಬರುತ್ತೆ ನೋಡಿ. ನಿಮಗೆ ಇಲ್ಲಿವರೆಗೂ ಎರಡೂ ಕಡೆ ನಿಮಗೆ ಸ್ಕ್ವೇರ್ ಆಗೇ ಬರುತ್ತೆ, ಫುಲ್ಲು ಸ್ಕ್ವೇರ್ ಆಗಿ ಬರುತ್ತೆ. ಅಲ್ಲೊಂಚೂರು ಮಾತ್ರ ಕಟ್ಟಾಗಿದೆ, ಯಾಕೆಂದರೆ ಅಲ್ಲಿ ಕಾಲುವೆ ಇದೆ. ಮತ್ತು ನಿಮಗೆ ಕಾಲುವೆ ಅಂದರೆ ನೀರಾವರಿ ಇರುವಂಥ ಜಾಗ. ಮತ್ತು ಪ್ಯೂರ್ ಕೆಂಪು ಮಣ್ಣು ನೋಡಿ. ನೀವೇನು ನೋಡ್ತಿದ್ದೀರಾ, ಇದು ಕೆಂಪು ಮಣ್ಣಿದು. ಯಾರೆಲ್ಲ ಕೆಲವರು 2 ಎಕರೆ 3 ಎಕರೆ ಜಾಗ ನೋಡ್ತಾ ಇರ್ತೀರ, ಅಂಥವ್ರು ಅಂದರೆ ಟಾರ್ ರೋಡ್ ಪಾಯಿಂಟ್ ಇರಬೇಕು, ಬೆಂಗಳೂರು ಮೈಸೂರು ರೋಡ್ ಹತ್ರ ಇರಬೇಕು ಅನ್ನೋರಿಗೆ ಈ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ ರೋಡ್ ಕನೆಕ್ಟಿವಿಟಿನೂ ಅಷ್ಟೇ ನೋಡಿ. ರೋಡ್ ಫೇಸು 200 ಅಡಿಗಿಂತ ಜಾಸ್ತಿ ನಿಮಗೆ ರೋಡ್ ಫೇಸ್ ಬರುತ್ತೆ ನೋಡಿ. ನೋಡಿ ಕರೆಕ್ಟಾಗಿ ಇಲ್ಲಿಂದ, ಯಾಕೆಂದರೆ ಇದು ಬೇರೆಯವ್ರದ್ದು, ಇಲ್ಲಿಂದ ಇವ್ರದ್ದು ನೋಡಿ. ಇಲ್ಲಿಂದ ಹಿಡಿದು ನಿಮಗೆ ಆ ಲೈಟ್ ಕಂಬ ಏನಿದೆ ಅಲ್ಲಿವರೆಗೂ ರೋಡ್ ಫೇಸ್ ಬರುತ್ತೆ ನಿಮಗೆ ಫುಲ್ಲು. ಇದು ಬಂದು ನಾರ್ತು, ಇದು ಸೌತು ಮತ್ತು ಈಸ್ಟ್ ಫೇಸಿಂಗು. ನಿಮಗೆ 4 ಕಡೆ ರೋಡ್ ಇದೆ, ಅಲ್ಲಿ ಇಷ್ಟು ಮತ್ತು ಇದು ನಾರ್ತು, ಇದು ಸೌತು. ಇದರ ಬೆಲೆ ಬಂದು ಫರ್ ಗುಂಟೆ 3.5 ಲಕ್ಷ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ, ಜಾಸ್ತಿ ಅಂತೂ ಕಮ್ಮಿ ಆಗೋಲ್ಲ. ಯಾಕೆಂದರೆ ಇಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ಲೇಔಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ 1 ಕಿಲೋಮೀಟ್ರಿಗೆ ಮುಂಚೆ ಅಲ್ಲೆಲ್ಲ ಲೇಔಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇದೆಲ್ಲ ಕಮ್ಮಿ ಮಾಡಲ್ಲ. ಏನಾದರೂ ಒಂದು 5,000 ಕಮ್ಮಿ ಮಾಡ್ಬೋದು. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇರೋದು ಊರು ಪಕ್ಕ ಇರೋಂಥ ಜಾಗ ಇದು. ಅವ್ರು ಇಲ್ಲಿಂದ ಒಂದು 1/2 ಕಿಲೋಮೀಟ್ರ್ ಇದೆ ನೋಡಿ. ಅವರು ಕೂಡ ಇಲ್ಲಿಯವರೇ, ಬೆಂಗಳೂರವರಲ್ಲ. ಅವ್ರದ್ದೇ ಜಾಗ ಇರೋದಕ್ಕೆ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ಆದ ಕಾರಣ ಇದನ್ನು ಅದಕ್ಕಿಂತ ಜಾಸ್ತಿ ಕಮ್ಮಿ ಮಾಡಲ್ಲ. ಒಂದು 330, 340 ಅಲ್ಲಿವರೆಗೂ ಮಾಡ್ಬೋದು ಅಷ್ಟೇ. 5,000 ಕಮ್ಮಿ ಮಾಡ್ತಾರೆ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ, ಕೆಂಪು ಭೂಮಿ. ನಿಮಗೆ ಟಾರ್ ರೋಡ್ ಪಾಯಿಂಟು ನೋಡಿ. ಇದೆಲ್ಲನೂ ಅದು ಬೆಂಗಳೂರು ಇಲ್ಲಿವರೆಗೆ ತೊಗೊಂಡಿರೋದು. ಎಲ್ಲ ದೊಡ್ಡದಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ರು. ಅದೊಂದು 25 ಎಕರೆ ಜಾಗ ಮಾಡ್ಕೊಂಡಿದ್ರು. ಇಲ್ಲಿ ನಿಮ್ಗೆ ಸೇಫ್ಟಿ ಪರ್ಪಸ್ ಅಂತೂ ಏನೂ ತೊಂದರೆ ಇಲ್ಲ. ಮತ್ತು ನಿಮ್ಮ ಬಸ್ ಇಳಿದು ಕೂಡ ಅಲ್ಲೊಂದು ಗಾಡಿ ಹಾಕ್ಕೊಂಡು ಆರಾಮಾಗಿ ನೀವು ಈ ಜಾಗಕ್ಕೆ ಬರ್ಬೋದು, ಒಂದು ಗಾಡಿ 2 ವೀಲರ್ ಇಟ್ಕೊಂಡು. ಅಷ್ಟು ಚೆನ್ನಾಗಿರುವಂಥ ಜಾಗ ಇದು. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ವಿದ್ಯುತ್ ಕಂಬ 2 ಕಡೆ ಇದೆ ನೋಡಿ. ಇಲ್ಲೂ ಕೂಡ ವಿದ್ಯುತ್ ಕಂಬ ಇದೆ, ಮತ್ತು ಆ ರೋಡ್ಗೂ ವಿದ್ಯುತ್ ಕಂಬ ಇದೆ, ವಿದ್ಯುತ್ ಲೈನೆಲ್ಲ ಇದೆ, ನಿರಂತರ ಜ್ಯೋತಿ ಇದೆ. ಆರಾಮಾಗಿ ನೀವು ಇಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ ನೋಡಿ. ಫುಲ್ಲು ಎಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡು ಮನೆ ಕಟ್ಕೊಂಡು ವಾಸ ಮಾಡ್ತಾರೆ ಇರೋದಿಲ್ಲಿ.